ದತ್ತು, ಎಲ್ಲ ನೀನೇ ತಿಂದು ಖಾಲಿ ಮಾಡ್ಬೇಡ. ಅದ್ಕೆಗೆ ಇಷ್ಟ ಅಂತ ಮಾಡಿದ್ದು. ಆಮೇಲೆ ಪಾಪು ಹೊಟ್ಟೆಯಿಂದಾನೆ ನಿನಗ್ ಒದ್ಯತ್ತಷ್ಟೇ. ಅಕ್ಕ, ಪಾಪು ಹುಟ್ಟಿ 1 ವರ್ಷದ ತನಕ ಅಲ್ಲಿ ಬರಲ್ಲ ಅಕ್ಕ. ನಾನು ಹೇಳ್ತೀನಿ, ಇದೆಲ್ಲ ತಿನ್ಬೇಡ, ಅಗಿಯಕ್ಕಾಗಲ್ಲ ಅಂತ. ಇದೆಲ್ಲ ತರ್ಲೆ ಮಾಡೋ ಬದ್ಲು ಓದ್ಕೋಬಾರ್ದಾ? ತಿನ್ಬೇಕಾದ್ರೆ ಓದೋದ್ರ ಬಗ್ಗೆ ಮಾತಾಡ್ಬೇಡ, ಆಮೇಲೆ ತಿಂದಿದ್ದು ಜೀರ್ಣ ಆಗಲ್ಲ. ನೆಪ ಬೇರೆ. ಅದ್ ಸರಿ, ಏನಿವತ್ತು ಬೇಗ ಬಂದಿದ್ಯಲ್ಲ? ಕೆಲ್ಸಕ್ಕೆ ಹೋಗಿಲ್ಲ. ಎಲ್ಲಿಗ್ ಹೋಗಿಲ್ಲ? ಅದೇ ಅಕ್ಕ, ಓದಕ್ ಹೋಗಿಲ್ಲ. ಅದೇ ಗ್ರೂಪ್ ಸ್ಟಡಿ. ಹಾಗಂದ್ಯಾ? ನೀನೇನ್ ಅನ್ಕೊಂಡೆ? ಕೆಲ್ಸಕ್ಕೆ? ಹೌದ್ ನೋಡು, ನಮ್ ಕಾಲೇಜ್ ಪಕ್ಕದಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಿದಾರೆ, ಅದಕ್ ಮೇಸ್ತ್ರಿ ಕೆಲ್ಸ ನಂದೆ. ಹಾಗೆಲ್ಲ ಶುರು ಮಾಡು, ಕಾಲ್ ಮೇಲೆ ಬರೆ ಇಳಿತೀನಿ. ಬರೆಗಿರಿ ಹಾಕ್ಬೇಡ, ಆಮೇಲೆ ಡ್ಯಾನ್ಸ್ ಮಾಡಕ್ ಆಗ್ಬೇಕಲ್ವಾ? ಡಾನ್ಸಾ? ಓ, ನಿಂಗೆ ಹೇಳಲ್ಲ ಅಲ್ವಾ, ಇರು. ಅದೇ ಅಕ್ಕ, ಕಾಲೇಜಲ್ಲಿ ಸಿಬ್ಲಿಂಗ್ ಡ್ಯಾನ್ಸ್ ಕಾಂಪಿಟೇಷನ್ ಇದೆ. ಅಣ್ಣ ತಂಗಿ ಅಕ್ಕ ತಮ್ಮ, ಅಕ್ಕ ತಂಗಿ ಅಣ್ಣ ತಮ್ಮ ಇರೋರೆಲ್ಲ ಹೋಗಿ ಹೆಸರು ಕೊಡ್ಬೋದು ಅಂದ್ರು, ಅದಕ್ಕೆ ನಾನು ಹೋಗಿ ಹೆಸರು ಕೊಟ್ಟು ಬಂದೆ. ಹೌದಾ? ಅಣ್ಣ ನಿನ್ ಜೊತೆ ಡಾನ್ಸ್ ಮಾಡಕ್ ಒಪ್ಪದ್ನಾ? ನನ್ನ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಕ್ಕೆ ಹೆಸರು ಕೊಟ್ಟು ಬಂದಿರೋದು, ಸೋಲಕ್ಕಲ್ಲ. ಮತ್ತೆ ಅಕ್ಕ, ಪೆದ್ದ ಕುಂತರ ಆಡ್ಬೇಡ. ನನ್ನ ಹೆಸರು ಕೊಟ್ಟಿರೋದು ನಿನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ. ಏನು? ನಾನಾ? ಹೋಗೋ, ನೀನೊಳ್ಳೆ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್, ನಾನು ನಿನ್ನಂಬೇನೆ ಹೆಸರು ಕೊಟ್ಟಿದ್ದೀನಿ. ನಿನ್ ಸ್ಕೂಲಲ್ಲಿದ್ದಾಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಲ್ಲ. ಅದು ಆಗದತ್ತು. ಟೀಚರ್ಸ್ ಫೋರ್ಸ್ ಮಾಡಿ ನನ್ನ ಸ್ಟೇಜ್ ಮೇಲೆ ಬಿಡ್ತಾ ಇದ್ರು, ಅದಕ್ಕೆ ಅವಾಗ ಮಾಡ್ತಿದ್ದೆ. ಪ್ರೈಸು ಬರ್ತಾಯ್ತೆ ತಾನೇ? ಅದಕ್ಕೆ ಈಗ್ಲೂ ಬರುತ್ತೆ ಅನ್ಕೊಂಡಿದ್ಯಾ? ಆ ಧೈರ್ಯದ ಮೇಲೆನೆ ಆ ರಿಚ್ ಕೋತಿ ಜೊತೆ ಚಾಲೆಂಜ್ ಮಾಡಿ ಬಂದಿರೋದು. ಯಾರ್ ಜೊತೆ? ಅದೆಲ್ಲ ದೊಡ್ಡ ಕತೆ. ಈಗ ಅದೆಲ್ಲ ಬಿಡು, ನೀನ್ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀಯೋ ಇಲ್ವೋ? ಆ ವಿಕ್ಕಿನೂ ಬರ್ಬೋದಕ್ಕ, ಅವನ್ ತಂಗಿನೂ ಅದೇ ಕಾಲೇಜ್ ಅಲ್ವಾ? ಚಿಲ್ಡ್ರೆ ರೌಡಿನ ಹೊಡೆದಿದ್ದಕ್ಕೆ ಅವ್ರ ಕಾಲ್ ಉಳ್ಕಿತ್ತು, ಇನ್ ಡಾನ್ಸ್ ಮಾಡಿದ್ರೆ ಅಷ್ಟೇ. ಆದ್ರೂ ಹೆಸರು ಕೊಟ್ಟಿದ್ರು ಕೊಟ್ಟಿರ್ಬೋದು. ನಾಳೆ ಹೋಗಿ ಚೆಕ್ ಮಾಡ್ತೀನಿ, ಅವಳ ತಂಗಿ ಹೆಸರು ಇರುತ್ತೆ. ತಂಗಿ ಹತ್ರ ಹೋಗಿ ಅಣ್ಣ ಹೇಗೆ ಅಂತ ವಿಚಾರಿಸ್ತೀನಿ. ಸುಮ್ನೆ ವಿಕ್ಕಿ ಬಗ್ಗೆ ಮಾತಾಡ್ತೀನಿ ಅಂತ ನೀನ್ ಅನ್ಕೊಳ್ಳೋದ್ಯಾಕೆ? ಅವ್ನು ಒಳ್ಳೆಯವನು ಅಂತ ಪ್ರೂಫ್ ಇಟ್ಕೊಂಡೇ ಮಾತಾಡ್ತೀನಿ. ತಾವಂತ ಸಾಹಸ ಮಾಡೋದೇನ್ ಬೇಕಾಗಿಲ್ಲ, ಹೋಗಿ ಓದ್ಕೊಳ್ಳಿ. ನೀನ್ ಸುಮ್ನೆ ನನ್ ಸಾಗಾಕಕ್ ನೋಡ್ಬೇಡ. ನೀನ್ ನನ್ ಜೊತೆ ಡ್ಯಾನ್ಸ್ ಮಾಡ್ಲೇಬೇಕು, ನಾವ್ ವಿನ್ ಆಗ್ಲೇಬೇಕು, ಅದಂತೂ ಫಿಕ್ಸು. ಹೇಯ್, ಏ ದತ್ತು! ಅಯ್ಯೋ, ಇವ್ನ್ ಹಠ ಹಿಡಿದ್ರೆ ಮುಗೀತು, ನನ್ನ ಕುಣ್ಸೋ ತನಕ ಬಿಡಲ್ಲ. ನಾನು ಮಾತಾಡಕ್ ಬಂದಿದ್ದೀನಿ ಅಂದ ತಕ್ಷಣ ನೀನ್ ಹೇಳಿದ್ನ ಕೇಳೋಕ್ ಬಂದಿದ್ದೀನಿ ಅಂತ ಅಲ್ಲ. ನಂಗೆ ನಿನ್ ಮಾತು ಕೇಳೋಕ್ ಇಂಟ್ರೆಸ್ಟ್ ಇಲ್ಲ. ನನ್ನ ವಿರಾಜ್ ಲೈಫಿಂದ ದೂರ ಮಾಡಿ ಮಜಾ ತಗೊಳ್ತಿದ್ಯಾ ಅಲ್ವಾ? ಇಷ್ಟ ಆಗಿರೋರಿಂದ ದೂರ ಹೋಗೋ ನೋವು ಏನಂತ ಗೊತ್ತಾ ನಿಂಗೆ? ನಿನಗೇನು ಅರು ಮನೆ ಸೊಸೆ ಅನ್ನೋ ಪಟ್ಟ, ಜೂನಿಯರ್ ಅರು ಅಮ್ಮ ಅನ್ನೋ ಮರ್ಯಾದಿ ಅಷ್ಟು ಸಾಲದು ಅಂತ ಹೇಳಿದಕ್ಕೆಲ್ಲ ತಲೆ ಆಡ್ಸೋ ಮನೆಯವರು. ಆರಾಮಾಗಿ ಇದೆಯಲ್ಲ, ಮತ್ ನನ್ನ ವಿಷಯ ನಿನಗೆ ಯಾಕೆ ಬೇಕು? ನಾನಿರಲ್ಲ ಅಂತ ಭಯ ಪಡ್ಬೇಡ. ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಿರೋದು, 1-2 ಗಂಟೆನಲ್ಲಿ ವಾಪಸ್ ಬರ್ತೀನಿ. ಊಟನೂ ನಾನೇ ಮಾಡಿಸ್ತೀನಿ. ತಲೆ ಬಾಚಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು. ನನ್ ದೃಷ್ಟಿನೇ ತಾಗತ್ತೆ. ಚಂದ.